आने के इंतजार और डांडेली प्रशासन से कोई निर्णायक जवाब न मिलने से प्रधानमंत्री आवास योजना डांडेली के लाभार्थियों के कारोबार के वीसी ऑफिसर के गेट पर धरना प्रदर्शन किया गया। 10 साल पहले 1106 लाभार्थियों को घर का आवंटन किया गया था, जिसमें से आज सिर्फ 108 लाभार्थियों को ही घर मिला है। वंदे भारत के रिपोर्टर राजेश जोशी ने पहले इस योजना की रिपोर्टिंग की थी। अधूरे बने हुए घर जर्जर होने के कगार पर है। योजना अनुसार सभी लाभार्थियों को ने रकम भी जमा की थी, फिर भी आज तक उन्होंने संघर्ष और प्रशासन की तरफ से अधूरे जवाब ही मिले हैं। और राज्य समग्र समिति के अध्यक्ष और सदस्य लाभार्थी ने निर्णय लेकर यह धारणा किया है कि अंत में डंडोली हाउसिंग बोर्ड के अधिकारी कारोबार धरना प्रदर्शन की जगह आकर आने वाले 8 से 10 दिनों में इस योजना को गति देने का वादा किया है, जहां अधिकारी को रोज का सामना करना पड़ा। ಯಾರು ಬಂದಾರ ನೋಡಂಗಿಲ್ಲ ಅವ್ರ ಮನೆ ಕೊಡ್ಬೇಕಾ ಎಲ್ಲಾರು ಫಸ್ಟ್ ಬಂದಿದೆ ಅಂತ ಬಂದಾರಿ ಹೊಟ್ಟಿ ಊರಿಲೆ ಇರುವಂತ ದಾಂಡೇಲಿ ಸುತ್ತಮುತ್ತ ಇರುವಂತ ಎಲ್ಲಾ ಬ್ಯಾಂಕ್ಗಳನ್ನ ಕರೆದು ನಾನು ಮಾಹಿತಿ ಸಂಗ್ರಹಿಸಿ 47 ಅಪ್ಲಿಕೇಶನ್ಸ್ ನಮ್ಮ ಹತ್ರ ಇದೆ ಸರ್. ಅವ್ರು ಬಂದು ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ಇದು ಮಾಡಿದ್ರೆ ನಾವು ಲೋನ್ ಅಪ್ರೂವ್ ಮಾಡ್ತೀವಿ ಅಂತ ಲೀಡ್ ಬ್ಯಾಂಕ್ ಮ್ಯಾನೇಜರು ಹೇಳಿದ್ದಾರೆ, ಸಂಬಂಧಪಟ್ಟ ಬ್ಯಾಂಕ್ ಅವರು ಹೇಳಿದ್ದಾರೆ. ಆದರೆ ಇಲ್ಲಿ ಏನಾಗಿದ್ದಾರೆ, ಸೀನಿಯಾರಿಟಿ ಲಿಸ್ಟಲ್ಲಿರೋರು ಇದಾಗ್ತಾ ಇಲ್ಲ, ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಅನ್ನೋದು ಇನ್ನೊಂದು ಕಾನ್ಸೆಪ್ಟ್ ಬಂತು. ಅವ್ರಿಲ್ಲ ಅಂತ ಹೇಳಿದ್ರೆ ಅವ್ರು ಬರೆದು ಕೊಟ್ರು ಬೇರೆಯವ್ರು ಬರೋದ್ರು ಹಿಂದ್ಗಡೆ ಇರೋರ್ಗಾದ್ರೂ ಬೆನಿಫಿಷರಿ ಸಿಗುತ್ತೆ ಲೋನು. ಇದರಿಂದ 47 ಜನಕ್ಕೆ ಟೋಟಲಿ ಇನ್ನೂ ಒಂದು 47 ಜನ ಮನೆಗಳು ಮಾಡ್ಕೊಂಡು ಹೋಗ್ಬೋದು. ಇಷ್ಟು ನಾನು ಒಂದು ಸೀಕ್ವೆನ್ಸ್ ಆಗಿ ಆರ್ಡರ್ ಹೇಳ್ಕೊಂಡು ಬರ್ತೀನಿ. ಅದೇ 47 ಬ್ಯಾಂಕಿಂಗ್ ನಲ್ಲಿ 47 ಜನಕ್ಕೆ ಲೋನ್ ಪ್ರಪೋಸಲ್ ಹೋಗಿದೆ. 47 ಬೆನಿಫಿಷರಿ ಕೊಟ್ಟಿದ್ದೀವಿ. ಒಟ್ಟು 115 ಜನರಿಗೆ ಅಲಾಟ್ಮೆಂಟ್ ಮಾಡಿದ್ದೀವಿ. ನಮ್ಮ ಸರ್ಕಾರದ ಮಟ್ಟದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಕಾಂಟ್ರಾಕ್ಟರ್ದು ಸ್ವಲ್ಪ ರೇಟ್ ಎಸ್ಕಲೇಷನ್ ಆಗಿರೋದ್ರಿಂದ ಸ್ವಲ್ಪ ಅವ್ರ ಜೊತೆ ಮಾತುಕತೆ ನಡೀತಾ ಇದೆ. ಬೆನಿಫಿಷರಿ ಕಾಂಟ್ರಿಬ್ಯೂಷನ್ ಸರ್ಕಾರದಿಂದ ಅನುದಾನ ಬಂದ ತಕ್ಷಣ ಈ ಪ್ರಾಜೆಕ್ಟ್ ಪೂರ್ಣ ಆಗುತ್ತೆ. ಒಂದನೇ ವಿಚಾರ. ಎರಡನೇ ವಿಚಾರ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 200 ನಿವೇಶನ ರಹಿತ ಇದೆ ಅರ್ಜಿ. ಇದು ಜಿಲ್ಲಾ ಮಟ್ಟದ ಗಮನ DC ಮೇಡಮ್ ಅವ್ರ ಗಮನಕ್ಕೆ ತರ್ತೀವಿ. ನಿರಾಶ್ರಿತರು ಎಷ್ಟು ಜನ ಇದ್ದಾರೆ ಅವ್ರಿಗೆ ಹಕ್ಕುಪತ್ರ ಆಶ್ರಯ ಸಮಿತಿ ತಾಲೂಕು ಮಟ್ಟದಲ್ಲಿರುತ್ತೆ, ಜಿಲ್ಲಾ ಮಟ್ಟದಲ್ಲಿರುತ್ತೆ. ಸಂಬಂಧಪಟ್ಟವನಿಗೆ ಇಲ್ಲಿ ಕೊಟ್ಟಿರೋ ನಿರಾಶ್ರಿತರಿಗೆ ನಿವೇಶನ ಅರ್ಜಿ ಪಡೆದು ನಿವೇಶನ ಹಂಚು ಮಾಡಿ ಅಂತ ಹೇಳ್ತಾರೆ. ಇದು ಜಿಲ್ಲಾಧಿಕಾರಿಗಳ ಮೇಡಮ್ ಅವ್ರ ಗಮನಕ್ಕೆ ತಂದು ಮುಂದಿನ ಕ್ರಮ ವಹಿಸ್ತೀವಿ. ದಾಂಡೇಲಿ ತಾಲೂಕು ಭೂ ಹಗರಣಕ್ಕೆ ಲೋಕಾಯುಕ್ತ ತನಿಖೆ ನಡೆಸುವ ಮನವಿ ಅಂತಾರೆ. ಇದು ಆಲ್ರೆಡಿ ಪ್ರಕರಣಗಳು 2-3 ದಾಖಲಾಗಿದೆ ಅಂತ ಗಮನಕ್ಕಿದೆ. ಇದು ಅದರಿಂದ ವರದಿ ಏನು ಬರುತ್ತೆ ಅಂತ ನೋಡಿಕೊಂಡು ಮುಂದಿನ ಇದು ಮಾಡೋಣ. ಹೊಸ ತಾಲೂಕುಗಳಲ್ಲಿ ತಾಲೂಕು ಮಟ್ಟದ ಕಚೇರಿ ಪ್ರಾರಂಭಿಸೋದು ಜಿಲ್ಲಾ ನಗರಾಭಿವೃದ್ಧಿ ಕೋಶ ವ್ಯಾಪ್ತಿಯಲ್ಲಿ ಇಲ್ಲ. ಇದನ್ನು ಮೇಡಮ್ ಅವ್ರ ಗಮನಕ್ಕೆ ತರ್ತೀವಿ. ದಾಂಡೇಲಿಯಲ್ಲಿ ESI ಆಸ್ಪತ್ರೆ ವೈದ್ಯರ ಕೊರತೆ ಸದರಿ ಆಸ್ಪತ್ರೆಗೆ ಮೇಲ್ಪಟ್ಟ ಏರಿಸುವ ಕುರಿತು ಅಂತ ಇದೆ. ಇದೆಲ್ಲ ಜಿಲ್ಲಾಡಳಿತದ ವಿಷಯವಾಗಿದೆ. ಸಂಬಂಧಪಟ್ಟ ಮೇಡಮ್ ಅವ್ರಿಗೆ ತರ್ತೀವಿ, ಇದು ಮಾಡ್ತೀವಿ ಅಂತ ನಾನು ಹೇಳ್ತೀನಿ ಸರ್. ಈಗ प्रधानमंत्री आवास योजना उत्तर कन्नड़ दांडेली क्षेत्र 10 साल पहले 1106 लोगों को यहाँ पर प्रधानमंत्री आवास योजना के अंतर्गत 1106 लोगों को घर आवंटित किए गए थे। 10 साल से लेकर आज तक सिर्फ 108 लोगों को ही घर मिल पाए हैं। बाकी के लोग पिछले 10 साल से अपना घर पाने के लिए यहाँ संघर्ष कर रहे हैं, मगर अभी तक उनको कोई ठोस जवाब नहीं मिल पाया है यहाँ के प्रशासन से। तो यहाँ के समग्र समिति के साथ मिलकर सभी लाभार्थी करवार के DC ऑफिस पहुँच गए हैं और यहाँ पहुँचकर इन्होंने एक धरना प्रदर्शन किया है और अपना रोष भी प्रकट किया है। देखते हैं करवार के प्रशासन में उनको क्या मदद मिलती है, क्या निर्णय मिलता है। और मैं राजेंद्र जोशी इस वक्त कारवार से रिपोर्टिंग कर ಕಾರವಾರದಲ್ಲಿ ಒಂದು ದಾಂಡೇಲಿ ಇದರ ಜನರಿಗೆ ಬರೀ ಮೋಸನೇ ಇದೆ. ಮೋಸ ಬಿಟ್ಟು ಏನೂ ಇಲ್ಲ. ಬರೀ ಮೋಸ ಮಾಡುವವರೇ ಜಾಸ್ತಿ ಜನ ಇದ್ದಾರೆ. ಯಾವೊಬ್ಬ ಜನಪ್ರತಿನಿಧಿನೂ ಇಲ್ಲ ಜನರಿಗಾಗಿ, ಬಡವರಿಗಾಗಿ. ಬಡವರು ಪಾಪ ದಾಂಡೇಲಿಯಿಂದ ಇಲ್ಲಿ ಬಂದ್ಕೊಂಡು ಊಟ ಇಲ್ಲದೆ ಉಪವಾಸ
ಬೆಳಿಗ್ಗೆ ನಾಷ್ಟಾ ಇಲ್ಲದೆ ಇಲ್ಲಿ ಬಂದು ಕುತ್ಕೊಳ್ಬೇಕಾಗ್ತದೆ DC ಆಫೀಸ್ ಮುಂದೆ. ಯಾಕೆ ಕುತ್ಕೊಳ್ಬೇಕು? ಯಾರಿದ್ದಾರೆ ಇವರಿಗಾಗಿ? ಪಾಪ ಯಾರೋ 4 ಜನರಿಗಾಗಿ ಹೋರಾಟ ಮಾಡುವವರು ಬಂದು ಕುತ್ಕೋತಾರ ಅವರೊಟ್ಟಿಗೆ. ಬರೀ ಎಲ್ಲ ಇದು ಒಂದೇ ಅಲ್ಲ, G5 ಕೊಳಚೆ ಇದರಲ್ಲಿ ಮಂಡಳಿಯವರು ಮಾಡಿದ್ದು ಎಲ್ಲ ಮೋಸನೇ. ಬಿಟ್ರೆ ಮೋಸ ಮಾಡೋದೇ ದಾಂಡೇಲಿಯಲ್ಲಿ ಜಾಸ್ತಿ. ಬಡವರು ಇರುವುದೇ ದಾಂಡೇಲಿಯಲ್ಲಿ. ಬಡವರಿಗೆ ಮೋಸ ಯಾರು ಮಾಡ್ತಾರೆ? ನಮ್ಮ ಲೀಡರ್ಗಳೇ ಮಾಡ್ತಾರೆ. ಲೀಡರ್ ಬಿಟ್ರೆ ಯಾರು ಮಾಡುದಿಲ್ಲ. ಲೀಡರ್ಗಳು ಬರಬೇಕು ಈಗ ಜನರ ಪ್ರತಿ, ನಮ್ಮ ಜನರಿಗೆ ಬಡವರಿಗೆ ಕಾಯ್ಲಿಕ್ಕೆ, ನ್ಯಾಯ ಕೊಡ್ಲಿಕ್ಕೆ. ಬರೀ ಅಧಿಕಾರಿಗಳು ಗಾಡಿ ತಗೊಂಡು ತಿರುಗ್ತಾರೆ. ಯಾರು ದುಡ್ಡಲ್ಲಿ ತಿರುಗ್ತಾರೆ? ಈ ಬಡವರ ಜನರ ದುಡ್ಡಲ್ಲೇ ತಿರುಗ್ತಾರೆ. ಡೀಸೆಲ್ ಹಾಕೋದು ಕೂಡ ಬಡವರದೇ ದುಡ್ಡು. ಜನರಿಗೆ ನ್ಯಾಯ ಕೊಡಿ, ಅನ್ಯಾಯ ಮಾಡಬೇಡಿ. ದೇವರು ನಿಮಗೆ ಒಳ್ಳೇದ್ ಮಾಡ್ತಾರೆ. ನಾವು ಬಂದು ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ರು, ಸಾಕಷ್ಟು ಹೋರಾಟಗಳು ನಡೀತಾವೆ. ಯಾಕೆ ಸರ್ ಬರೀ ದಾಂಡೇಲಿಗೆ ಮಾತ್ರ ಮೌನ ವಹಿಸಿ ಯಾಕೆ ತಾರತಮ್ಯ ಮಾಡ್ತಾ ಇದ್ದಾರೆ? ಯಾವ್ದು ತಾರತಮ್ಯ ಮಾಡ್ತಾ ಇಲ್ಲ ಸರ್. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ 1100 ಮನೆಗಳಿತ್ತು. ಅದೇನಾಗಿದೆ ಅಂತ ಹೇಳಿದ್ರೆ 2016-17 ಸಾಲಿನಲ್ಲಿ ಪ್ರಾರಂಭವಾಗಿರೋದು. ಕೊರೋನಾದಲ್ಲಿ ಬರಂತ ಇದರಿಂದ ಸ್ವಲ್ಪ ಕಾರಣಗಳು ನಿಂತೋಗ್ಬಿಟ್ಟು ನಾವು 117 ಬೆನಿಫಿಷರೀಸ್ಗೆ ಮನೆಗಳು ಕೊಟ್ಟಿದ್ದೀವಿ. ಇನ್ನು 75 ಮನೆಗಳು, 75 ಬೆನಿಫಿಷರೀಸ್ ಬ್ಯಾಂಕ್, 4 ಬೆನಿಫಿಷರೀಸ್ ಬ್ಯಾಂಕ್ ಹೋಗಿದ್ದಾರೆ. ಇದು ಬೆನಿಫಿಷರಿ ಕಾಂಟ್ರಿಬ್ಯೂಷನ್ ಇರೋದ್ರಿಂದ ನಾವು ಹಂತವಾಗಿ ಯಾರು ಬೆನಿಫಿಷರಿ ಕಾಂಟ್ರಿಬ್ಯೂಷನ್ ಕೊಡ್ತಾರೋ ಅವ್ರಿಗೆ ನಾವು ಮನೆಗಳು ಕೊಟ್ಕೊಂಡು ಬರ್ತಾ ಇದೀವಿ ಸರ್. ಸರ್ ಈಗ ಇನ್ನೊಂದು ಸುದ್ದಿ ಇದೆ ಸರ್, ಈಗೆಲ್ಲ ಇಷ್ಟು ಅನುದಾನದಲ್ಲಿ ಆಗಲ್ಲ, ಸಾಕಷ್ಟು ಇದಾಗಿದೆ, ಮತ್ತೆ ಹೆಚ್ಚುವರಿ ಅನುದಾನ ಬೇಕು ಅಂತ ನಿಮ್ಗೆ ಬ್ಲಾಕ್ ಮೇಲ್ ಮಾಡ್ತಾವ್ರೆ ಕಾಂಟ್ರಾಕ್ಟರ್ ಅಂತ ಸುದ್ದಿ ಇದೆ. ಕಾಂಟ್ರಾಕ್ಟರ್ ಅಲ್ಲ, 2016-17 ಅಗಿರುವಂತ ಅನುದಾನಕ್ಕೂ ಕಾಸ್ಟ್ ಎಸ್ಟಿಮೇಷನ್ ಆಗಿದೆ. ಅದರಲ್ಲಿ ಸ್ವಲ್ಪ 18 ಕೋಟಿ ರೂಪಾಯಿ ಅವ್ರ ವ್ಯತ್ಯಾಸ ತೋರಿಸ್ತಾ ಇದ್ದಾರೆ. ನಮ್ಮ ಜಿಲ್ಲಾದಿಂದ ನಾವು ಅದನ್ನ ಕೂತ್ಕೊಂಡು ಇಲ್ಲಿ ಹೌಸಿಂಗ್ ಬೋರ್ಡ್ ಅವ್ರ ಜೊತೆ ಸಮಾಲೋಚನೆ ಮಾಡಿಕೊಂಡು ನಾವು ಆದಷ್ಟು ಅದನ್ನ ಬಗೆಹರಿಸ್ತಾ ಇದೀವಿ. ಬೆನಿಫಿಷರಿ ಕಾಂಟ್ರಿಬ್ಯೂಷನ್ ಮತ್ತು ಸರ್ಕಾರದಿಂದ ಬರುವಂತ ಅನುದಾನದಲ್ಲಿ ಆದಷ್ಟು ಬೇಗನೆ ಶೀಘ್ರವಾಗಿ ಮಾಡಿ ಮುಗಿಸ್ತೀವಿ. ಹೋರಾಟಗಳು ಸಾಕಷ್ಟು ಆಗ್ತವೆ. ಒಂದ್ ನಿಮಿಷ, ಈಗ ಎಲ್ಲಾ ಕಡೆ ಪ್ರತಿಯೊಂದು ಹಳ್ಳಿಯಲ್ಲಿ ಸಾಕಷ್ಟು ಬೇಗ ಕೊಟ್ರಿ, ಆದ್ರೆ ದಾಂಡೇಲಿಗೆ ಮಾತ್ರ ಯಾಕೆ ಸರ್ ಕೊಡೋದಕ್ಕೆ ಯಾಕೆ ವಿಳಂಬ ಮಾಡ್ತಾ ಇದ್ದಾರೆ? ವಿಳಂಬ ಮಾಡ್ತಾವ್ರೆ ಅಂತ ಸುದ್ದಿ ಇದೆ. ನನ್ ಕಡೆ ಇಲ್ಲ ಸರ್. ಇದು ಮನೆ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ಅದರಿಂದ ವಿಳಂಬ ಆಗ್ತಾ ಇರೋದು. ಕಾಂಟ್ರಾಕ್ಟರ್ ಪ್ರಾಬ್ಲಮ್ ಆಗಿರೋದೆ ಅಂತ. ಅಲ್ಲಿ ಹಳಿಯಾಳದ ಬಗ್ಗೆ ಹೇಳಿದಾಗ 350 ಮನೆ ಒಳಗಡೆ ಇದೆ. ಅದು ಇಲ್ಲಿ 1000 ಚಿಲ್ಲರೆ ಮನೆಗಳಿದ್ದು ಹಂತವಾಗಿ ಕಟ್ತಾ ಇದ್ದಾರೆ. ಹಂತವಾಗಿ ಕಟ್ಕೊಂಡು ಬಂದಂಗೆ ಅವ್ರ ಬೆನಿಫಿಷರಿ ಕಾಂಟ್ರಿಬ್ಯೂಷನ್ ಕೊಟ್ಟ ತಕ್ಷಣ ನಾವು ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ಕೊಂಡು ಬರ್ತೀವಿ. ತಾವು ಬಂದ್ಮೇಲೆ ಎಂದಾರು ಭೇಟಿ ಮಾಡಿದೀವಿ ಸರ್. 4-5 ಸರಿ ಅಲ್ಲ, 8-10 ಸರಿ ಬಂದಿದ್ದೀನಿ. ದಾಂಡೇಲಿಗೆ ಬಂದಿದ್ದೀನಿ. ಅವ್ರಿಗೆ ಗೊತ್ತು ಎಷ್ಟು ಸರಿ ಬಂದಿದ್ದೀನಿ ಅಂತ. ಬಟ್ ಕಮಿಷನ್ ಅವರೆಲ್ಲ ನಿಮ್ ದಿಕ್ಕ ತಪ್ಪಿಸ್ತಾವ್ರೆ ಅಂತ ಸುದ್ದಿ ಇದೆ. ಇಲ್ಲ, ಸುಳ್ಳು ಅದು. ಒಟ್ಟಾರೆ ಈಗ ಎಷ್ಟು ದಿನದೊಳಗಡೆ ಬಗೆಹರಿತೈತೆ ಹೇಳಿ ಸರ್? ಜಿಲ್ಲಾಡಳಿತ ಶಾಸಕರವರು ಮೀಟಿಂಗ್